ಮದುವೆಯಾಗಿ 5-6 ವರ್ಷಗಳಿಂದ 10 ವರ್ಷ ಕಳೆದರೂ ಕೂಡ ಇನ್ನೂ ನಿಮಗೆ ಸಂತಾನ ಆಗಿಲ್ಲ. ಒಂದು ಮಗು ಕೂಡ ಆಗ್ತಾ ಇಲ್ಲ. ಇನ್ನು ಕೆಲವರಿಗೆ ಹೆಣ್ಣು ಮಕ್ಕಳು ಆಗ್ತಾ ಇದೆ, ಗಂಡು ಮಕ್ಕಳೇ ಆಗ್ತಾ ಇಲ್ಲ. ಮತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಬಾರ್ಷನ್ಸ್ಗಳಾಗ್ತಾ ಇದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಗುರುಗಳೇ ಅಂತ ತುಂಬ ಜನ ನಮಗೆ ಕೇಳಿದರು. ಅದಕ್ಕೆ ಗುರುಗಳು ಕೊಟ್ಟಿರುವಂತಹ ಈ ಸಲಹೆ ಅದು ಶಿವಾನಂದ ಗುರುಗಳು, ಪ್ರಖ್ಯಾತರಲ್ಲಿ ಪ್ರಖ್ಯಾತರಾದ ಜ್ಯೋತಿಷಿಗಳು ಇವರು ನೀಡಿರುವಂತಹ ಆ ಒಂದು ಪುಟ್ಟ ಸಲಹೆಯಿಂದ ನಿಮ್ಮ ಜಾತಕದಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲವೂ ಕಳೆದು ಪಿತೃದೋಷಗಳಿಂದ ಮುಕ್ತಿಯನ್ನು ಹೊಂದಿ ಮಕ್ಕಳ ಭಾಗ್ಯ ಖಂಡಿತ ಆಗಿದೆ. ಇನ್ನು ಕೆಲವರ ಜೀವನದಲ್ಲಿ ಗಂಡು ಮಕ್ಕಳ ಸಂತಾನ ಕೂಡ ಆಗಬೇಕೆಂದು ಅಪೇಕ್ಷೆ ಪಟ್ಟಿರುತ್ತಾರೆ. ಅವರಿಗೂ ಕೂಡ ಗುರುಗಳು ತಿಳಿಸಿಕೊಟ್ಟಿರುವಂತಹ ಈ ಮಂತ್ರಗಳ ಉಪದೇಶದಿಂದ ಖಂಡಿತವಾಗಿಯೂ ಒಳ್ಳೆಯ ಸಂತಾನವಾಗಿದೆ. ಅದಕ್ಕೆ ಪರಿಹಾರ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದಾಗ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾದ ಸಮಸ್ಯೆಗೆ ಪರಿಹಾರವನ್ನು ಶೀಘ್ರವಾಗಿ 1-2 ದಿನದೊಳಗಾಗಿ ನೀಡುತ್ತಾರೆ. ಸಂತಾನ ಆಗದೇ ಇದ್ದವರು ಅಥವಾ ಗಂಡು ಮಕ್ಕಳ ಸಂತಾನಕ್ಕಾಗಿ ಅಪೇಕ್ಷೆ ಪಡುತ್ತಿರುವವರು ಸಂತಾನ ಗೋಪಾಲ ಕೃಷ್ಣ ಮಂತ್ರ, ಸಂತಾನ ಗೋಪಾಲ ಸ್ವಾಮಿ ಕೃಷ್ಣ ಮಂತ್ರವನ್ನು ಭಕ್ತಿಯಿಂದ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಬೆಳಗ್ಗೆ ಸ್ನಾನ ಆದ ನಂತರ ತಿಂಡಿ ತಿನ್ನುವ ಮೊದಲು ಹೇಳಿಕೊಳ್ಳಬೇಕು. ಸಂತಾನ ಗೋಪಾಲ ಸ್ವಾಮಿ ಕೃಷ್ಣನ ಈ ಮಂತ್ರವನ್ನು ಯಾರು ತದೇಕ ಚಿತ್ತದಿಂದ ಹೇಳುತ್ತಾರೋ ಅವರಿಗೆ ಸಂತಾನ ಭಾಗ್ಯ ಯಾವುದೇ ಸಮಸ್ಯೆ ಇಲ್ಲದೆ ಆಗುತ್ತದೆ. ಮತ್ತು ಗಂಡು ಸಂತಾನಕ್ಕಾಗಿಯೂ ಕೂಡ ಒಳ್ಳೆಯ ಮಾರ್ಗದರ್ಶನ ಅಂತಲೇ ಹೇಳಬಹುದು. ಉತ್ತಮವಾದ ಆರೋಗ್ಯವಂತ ಕುಟುಂಬವು ನಿಮ್ಮದಾಗಬೇಕು ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ಗರ್ಭಿಣಿಯರು ಸಂತಾನ ಭಾಗ್ಯವನ್ನು ಪಡೆಯಬೇಕು ಅನ್ನುವುದಾದರೆ ಸಂತಾನ ಗೋಪಾಲ ಸ್ವಾಮಿ ಮಂತ್ರವನ್ನು ನೀವು ಹೇಳುತ್ತಾ ಬರಬೇಕು. ಇದನ್ನು ಹೇಳುವ ಮೊದಲು ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು. ಒಬ್ಬೊಬ್ಬರು ಹೆಸರು ಬಲಕ್ಕೆ ತಕ್ಕ ಹಾಗೆ ಆ ನಿಯಮಗಳು ಇರುತ್ತೆ. ಅದಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ.